ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ರೈತರು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ. ಆಲ್ಮಟ್ಟಿ ಜಲಾಶಯದ ಹಿನ್ನೀರಿನಿಂದ ಮುಳುಗಡೆಯಾದ 22 ಹಳ್ಳಿಗಳ ಸ್ಥಳಾಂತರ, ಸಮಗ್ರ ನೀರಾವರಿ ಹಾಗೂ ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿ ಅಖಂಡ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ ರೈತರು ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಧರಣಿ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಇದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ರೈತರು ನಡೆಸಿದ ಬೃಹತ್ ಆಕ್ರೋಶದ ದೃಶ್ಯ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ 2ನೇ ನ್ಯಾಯಾಧಿಕರಣ ತೀರ್ಪಿನಂತೆ 524, 256ರ ಅಧಿಸೂಚನೆ ಹೊರಡಿಸಿರುವುದು ಹಾಗೂ ಮುಳುಗಡೆ ಹೊಂದಿರುವ 22 ಹಳ್ಳಿಗಳ ಸ್ಥಳಾಂತರ ಹಾಗೂ ಸಮಗ್ರ ನೀರಾವರಿ ಮತ್ತು ಪರಿಹಾರ ಒದಗಿಸಲು ಆಗ್ರಹಿಸಿ ನಡೆದ ಬೃಹತ್ ಮೆರವಣಿಗೆ. ಪ್ರತಿಭಟನೆ ಉದ್ದೇಶಿಸಿ ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಅವರು ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ 2ನೇ ನ್ಯಾಯಾಧಿಕರಣ ತೀರ್ಪಿನಂತೆ 224, 256ರ ಅಧಿಸೂಚನೆ ಹೊರಡಿಸಬೇಕು. ಬಾಗಲಕೋಟೆ, ವಿಜಯಪುರ, ಅವಳಿ ಜಿಲ್ಲೆಯ ರೈತರ ಜೀವನಾಡಿ ಆಲ್ಮಟ್ಟಿ ಡ್ಯಾಂ ಹಿನ್ನೀರಿನ ಮುಳುಗಡೆ ಹೊಂದಿರುವ 22 ಹಳ್ಳಿಗಳ ರೈತರಿಗೆ ಪರಿಹಾರ, ಸ್ಥಳಾಂತರ ಹಾಗೂ ಸಮಗ್ರ ನೀರಾವರಿ ಮತ್ತು ಪರಿಹಾರ ಒದಗಿಸಬೇಕು. ಅಲ್ಲದೆ ನಮ್ಮ ರಾಜ್ಯದಲ್ಲಿನ ಅಣೆಕಟ್ಟು ನೀರನ್ನು ಬೇರೆ ಬೇರೆ ರಾಜ್ಯಗಳಿಗೆ ಬಿಡುತ್ತಿದ್ದಾರೆ, ನಮಗೆ ಮಾತ್ರ ಏಕೆ ಕೊಡುತ್ತಿಲ್ಲ? ಇದೇ ರೀತಿಯಲ್ಲಿ ಮಲತಾಯಿ ಧೋರಣೆ ತೋರೆದರೆ ಮುಂಬರುವ ದಿನಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಾಲೂಕು ದಂಡಾಧಿಕಾರಿ ವೈಎಸ್ ಸೋಮನಕಟ್ಟಿಯವರ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರಾದ BA ಭಗವಾನ್ ರೆಡ್ಡಿ, ಸುರೇಶ್ GB, ವಿಠಲ್ ಬಿರಾದರ್, ಅಕ್ರಮ್ ಮಾಶಾಳ್ಕರ್, ಗಿರಿಮಲ್ಲಪ್ಪ ದೊಡ್ಮನಿ, ಹನುಮಂತರಾಯ ಗುಣಕಿ ಸೇರಿದಂತೆ ಅನೇಕ ರೈತ ಮುಖಂಡರು ಭಾಗವಹಿಸಿದರು. ಸೇರಿ ಇವತ್ತು ನಾವು ಸುಮಾರು 7 ಜಿಲ್ಲೆಗಳಿಗೆ ಅಲ್ಲಿ ಕರೆದೇ ಸಭೆ ಮಾಡಿ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನ ಎಚ್ಚರಿಕೆಗೊಳಿಸಿ ಸುಮಾರು 10,000 ಕನಿಷ್ಠ 10,000 ರೈತರನ್ನ ವಿಜಯಪುರದಲ್ಲಿ ಸೇರಿಸಿ ಒಂದು ಸಿದ್ದೇಶ್ವರ ಗುಡಿಯಿಂದ ದೊಡ್ಡ ಪ್ರಮಾಣದ ಮೆರವಣಿಗೆ ಮೂಲಕ ಒಂದು ಚಳವಳಿ ಮಾಡಿ ಮತ್ತೆ ಸರ್ಕಾರಕ್ಕೆ ಒಂದು ಮನವಿ ಕೊಡುವ ಮೂಲಕ ಎಚ್ಚರಿಕೆಯನ್ನು ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಮುಂದೆ ನಾವು ಯಾವ ತೀರ್ಮಾನ ತೆಗೆದುಕೊಂಡು ಆ ಸಮಿತಿಯನ್ನು ನಮ್ಮ ಕೃಷ್ಣಾಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿ ಏನ್ ತೀರ್ಮಾನ ತಗೋತಿದೆ ಆ ತೀರ್ಮಾನ ಪ್ರಕಾರ ತಮಗೆಲ್ಲವೂ ತಿಳಿಸ್ತೇವೆ. ಆ ಸಂದರ್ಭದಲ್ಲಿ ಎಲ್ಲಾ ರೈತರು ಏನಾದ್ರು ಬಿಜಾರಕ್ಕೆ ಬರ್ಬೇಕಾದ್ರೆ ಏನು 1,000 ರೂಪಾಯಿ ಖರ್ಚಾಗಂಗಿಲ್ಲ, ಬರಬೇಕು. ದೊಡ್ಡ ಮನಸ್ಸು ಮಾಡಕ್ಕೆ ರೈತರ ಸಲುವಾಗಿ ನಾವು ಹೋರಾಟ ಮಾಡ್ತಿದ್ವಿ. ನೀರಿಗೋಸ್ಕರ ನಿಮ್ಗೆಲ್ಲ ನೀರು ಕೊಡಿಸ್ಬೇಕು, ನಿಮ್ಗೆ ನ್ಯಾಯ ಸಿಗಬೇಕು, ನಿಮ್ಗೆ ಸಾಲ ಮುಟ್ಟಬೇಕು, ನಿಮ್ಗೆ ನೆಮ್ಮದಿಯಿಂದ ಬದುಕಬೇಕು ನಿಮ್ಮ ಕುಟುಂಬಗಳಂತ ಇಟ್ಕೊಂಡು ಹೇಳಿ ಇವತ್ತು ನಾವು ಬೀದಿಗೆ ಬಿದ್ದು ನಮ್ಮ ಜೀವನವನ್ನೇ ಒತ್ತಿಟ್ಟು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ತಮ್ಮ ಸಲುವಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಮಾನದಲ್ಲಿ ಕರೆದಾಗ ನಾವೆಲ್ಲ ಬರಬೇಕು, ನಮ್ಮ ಸ್ವಂತ ಖರ್ಚಿಂದ ಬರಬೇಕು. ಇದು ಯಾವುದೇ ಹೋರಾಟದ ಯಾವುದೇ ರಾಜಕೀಯ ಪಕ್ಷ ಅಲ್ಲ. ಇದು ಕೃಷ್ಣಾಕೊಳ್ಳ ಹೋರಾಟ ಸಮಿತಿ ರೈತರಿಂದ ಒಳಗೊಂಡಂಥದ್ದು ವಿವಿಧ ಸಂಘಟನೆಗಳ ಒಂದು ಮುಖಂಡರ ನೇತೃತ್ವದಲ್ಲಿ ಸಮಿತಿ ಆಗ್ಯದ. ರಿಟೈರ್ಡ್ ಜಡ್ಜ್ಗಳಿದ್ದಾರೆ, ನೀರಾವರಿ ತಜ್ಞರಿದ್ದಾರೆ, ಅವ್ರ ಓಣತೆ ಸಮಿತಿ ಮಾಡಿದ್ದೇವೆ. ಅದಕ್ಕೆ ತಮ್ಮ ಏಳಿಗೆಗೋಸ್ಕರ ತಮ್ಮ ಬದುಕಿನ ಸಲುವಾಗಿ ಇದು ಹೋರಾಟದ ಹೊರತಾಗಿ ಇದ್ಯಾವ ರಾಜಕೀಯ ಅಲ್ಲ. ಆ ಕಾರಣಕ್ಕಾಗಿ ನಿಮ್ಮ ಸ್ವಂತ ಖರ್ಚಿಂದೇ ಬರಬೇಕು. ನಾಳೆ ಮುಂದಿನ ದಿನ ಬರಬೇಕಾದ್ರೆ ಆ ಕಾರಣಕ್ಕಾಗಿ ಎಲ್ಲರ ಸಹಕಾರ ಕೊಟ್ಟು ಒಟ್ಟಾರೆ ಆಲ್ಮಟ್ಟಿ ಜಲಾಶಯದ ನೀರಿನ ಮಟ್ಟವನ್ನ ನ್ಯಾಯಾಧಿಕರಣ ತೀರ್ಪಿನಂತೆ ನೀರಿನ ಮಟ್ಟ ಹೆಚ್ಚಿಸಿ ಅವಳಿ ಜಿಲ್ಲೆಯ ನಮ್ಮ ರೈತರ ಜಮೀನುಗಳಿಗೆ ಸಮಗ್ರವಾಗಿ ನೀರಾವರಿ ಮಾಡಿಕೊಂಡು ನಾವು ಯಶಸ್ವಿಯಾಗಬೇಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸ್ಪಷ್ಟೀಕರಣ ತೀರ್ಪು ನೀಡಿ ಆಲ್ಮಟ್ಟಿ ಜಲಾಶಯದ ನೀರಿನ ಮಟ್ಟವನ್ನು 524.256 ಮೀಟರ್ಗೆ ನೀರು ನಿಲ್ಲಿಸಲು ಗೇಟ್ ಅಳವಡಿಸುವಂತೆ ಸ್ಪಷ್ಟ ತೀರ್ಪು ನೀಡಿದೆ. 13 ವರ್ಷ ಗತಿಸುತ್ತಾ ಬಂದರೂ ಇಲ್ಲಿವರೆಗೂ 2ನೇ ನ್ಯಾಯಾಧಿಕರಣ ತೀರ್ಪಿನಂತೆ ನಮ್ಮ ಪಾಲಿಗೆ ಬಂದ 130 TMC ನೀರನ್ನು ಬಳಸಿಕೊಳ್ಳಲಾಗುತ್ತಿಲ್ಲ. ಇದಕ್ಕೆ ಮೂಲ ಕಾರಣ ಕೇಂದ್ರ ಸರ್ಕಾರ ನ್ಯಾಯಾಧಿಕರಣದ ತೀರ್ಪಿನಂತೆ ಅಧಿಸೂಚನೆ ಹೊರಡಿಸಲು ವಿಳಂಬ ಮಾಡುತ್ತಿದ್ದು, ಇದರಿಂದ ವಿಜಯಪುರ, ಬಾಗಲಕೋಟೆ, ಅವಳಿ ಜಿಲ್ಲೆ ಸೇರಿದಂತೆ ಸುಮಾರು 7 ಜಿಲ್ಲೆಗಳು ನೀರಿನಿಂದ ವಂಚಿತರಾಗಿದ್ದೇವೆ. ನ್ಯಾಯಾಧಿಕರಣ ಸ್ಪಷ್ಟ ತೀರ್ಪು ನೀಡಿದರೂ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಲು ಮೀನಮೇಷ ಮಾಡುತ್ತಿದೆ. ಈ ಸರ್ಕಾರದ ನಡೆ ರೈತ ಹಾಗೂ ಜನ ವಿರೋಧಿ ನೀತಿ ಎದ್ದು ಕಾಣುತ್ತಿದೆ. ನ್ಯಾಯಮೂರ್ತಿ BN ಬಚಾವತ್ ಆಯೋಗದ A ಸ್ಕೀಮ್ನ ಫಲ ಪಡೆಯಲು 2002ರವರೆಗೆ ಕಾಯಬೇಕಾಯಿತು. ತದನಂತರ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ಅವರ B ಸ್ಕೀಮ್ನ ಅಂತಿಮ ತೀರ್ಪು 2013ರಂದು ಬಂದರೂ ಇಲ್ಲಿವರೆಗೆ ಒಂದು ಹನಿ ನೀರು ಹರಿಸುವರಾಗಿಲ್ಲ. ಕಾನೂನಿನ ಅನ್ವಯ ದೊರೆತ 173 TMC ನೀರನ್ನು ಬಳಸದೆ ಮುಂದಿನ ರಾಜ್ಯಕ್ಕೆ ವ್ಯರ್ಥವಾಗಿ ಹರಿದು ಹೋಗುತ್ತಿದೆ. 13 ವರ್ಷ ಒಂದು ಬಿಳಿಗಾಸಿನ ಪಡೆಯಲಾಗಿಲ್ಲ. ಕಾಲಕಾಲಕ್ಕೆ ಒಂದು ಸರ್ಕಾರಗಳು
ಗೆಜೆಟ್ ನೋಟಿಫಿಕೇಶನ್ ಮಾಡುವ ಒತ್ತಾಯ ಸುತ್ತಲೇ ಬಂದಿವೆ. ಕೃಷ್ಣಾ ಕೊಳದ ಉಳಿದ ರಾಜ್ಯಗಳು ತಮ್ಮ ತಕರಾರನ್ನು ಬಗೆಹರಿಸಿಕೊಳ್ಳಲಿ. ಯಾಕೆಂದರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಚಾವತ್ ಆಯೋಗದ ಪ್ರಕಾರ ಎ ಸ್ಕೀಮ್ನಲ್ಲಿ ಕರ್ನಾಟಕಕ್ಕೆ ದೊರೆತ ನೀರಿನಲ್ಲಿ 173 TMC ನೀರನ್ನು ಸಂಗ್ರಹಿಸಿ 6,22,023 ಎಕರೆ ಭೂಮಿಗೆ ನೀರು ಹರಿಸುವುದು. ನಂತರ ಬ್ರಿಜೇಶ್ ಕುಮಾರ್ ಆಯೋಗದ ತೀರ್ಪಿನನ್ವಯ ಸ್ಕೀಮ್ ಬಿ ನಲ್ಲಿ ದೊರೆತ ನೀರಿನಲ್ಲಿ ಆಲಮಟ್ಟಿಯಲ್ಲಿ 130 TMC ನೀರನ್ನು ಸಂಗ್ರಹಿಸಿ ಸುಮಾರು 5,30,400 ಈ ಭೂಮಿ ಕೊಡ್ತೀರಪ್ಪ, ನಾವು ಹಂತಗಳನ್ನ ಮಾಡ್ತೇವೆ, ಎ ಸ್ಕೀಮು ಮತ್ತು ಬಿ ಸ್ಕೀಮ್ ಮಾಡ್ತೇವೆ, ನಾವು ನೀರು ಕೊಟ್ಟ ತಗೋಬೇಕು, ನಿಮಗೆ ಮನಸ್ಸೋದಿಲ್ಲೋ ಅಷ್ಟು ಒಪ್ಪಿಗೆ ಇದ್ರೆ ಮಾತ್ರ ಭೂಮಿ ಕೊಡ್ಬೇಕಾಗಿತ್ತು, ಹೇಳ್ಬೇಕಾಗಿತ್ತು ಸ್ಪಷ್ಟ. ಅವಾಗ ರೈತರಿಗೆ ಮೋಸ ಮಾಡಿ ಫಲವತ್ತಾದ ಭೂಮಿಯನ್ನ ತಗೊಂಡಿರಿ. ಈಗ ನೀರು ಕೊಡುವಂತಂದ್ರ ಹಂತಗಳನ್ನಪ್ಪ ಹೇಳ್ತೀವಿ. ಈಗ ನಮ್ಮ ನೀರಾವರಿಗೆ ಬೆಳೆಗಳಿಗೆ ನೀರು ಕೊಡುವಂತಂದ್ರೆ ನಿಮಗೆ ಸ್ಕೀಮ್ ಬೀಜ ಕೊಡ್ತೇವೆ, ಅದು 524.256ಕ್ಕೆ ನೀರು ಇರಿಸಿದಾಗ ನಿಮಗೆ ಬಿ ಸ್ಕೀಮ್ನಾಗ ನೀರು ಕೊಡ್ತೇವೆ ಅಂತ ಮುಳುಗಡೆ ಐತಿ ನೀರಾವರಿ ವ್ಯಾಪ್ತಿಯೊಳಗ. ಇದನ್ನ ಯಾಕೆ ಮೊದಲೇ ಹೇಳಿಲ್ಲ ನೀವು? ಇರುವ ಅಲ್ಪ ಸ್ವಲ್ಪ ಭೂಮಿಯನ್ನ ಇವತ್ತು ಕಳ್ಕೊಂಡು ಇವತ್ತ ನಮ್ಮ ಜಿಲ್ಲೆಯ ರೈತರು ನಿರಾಶ್ರಿತರಾಗಿ ಇನ್ನು ಬೇರೆ ರಾಜ್ಯಗಳಿಗೆ ಗುಳಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಮೋಸ ಮಾಡಿದ್ರೆ ಇವತ್ತು ನಮಗೆ ನಾವು ಫಲವತ್ತಾದ ಭೂಮಿಯನ್ನ ಕಳ್ಕೊಂಡವರು ನಾವು ಇವತ್ತು ನೀರು ಕೊಡ್ತೀರಿ, ಆಂಧ್ರ ಮತ್ತು ತೆಲಂಗಾಣಕ್ಕೆ ಕೊಡ್ತೀರಿ. ಯಾರು ಇದಕ್ಕೋಸ್ಕರ ಇದು ಇವತ್ತು ನೀರನ್ನ ದುಡ್ಡಿಗೋಸ್ಕರ ಇವತ್ತು ಮಾರಾಟ ಮಾಡ್ಕೊತಾ ಇದ್ರಿ. ನಮ್ಮ ಜಿಲ್ಲೆಯಲ್ಲಿ ಒಬ್ಬರ ಇವತ್ತು ಶಾಸಕರಿಂದ ಮಂತ್ರಿ ಇದ್ರು, ಅವರೇ ಹೇಳಿದ್ರು ನೀರಿಗಾಗಿ ಇವತ್ತಿನ ದಿವಸ ನಾವು ಹಿಂದೆ ನಾವು ಮಾರಸ್ ಪೈನಾದ ನೀರನ್ನ ಬಿಡಿಸ್ಕೊಳ್ಳಿಕ್ಕೆ ದುಡ್ಡು ಕೊಟ್ಟು ನೀರು ಬಿಡಿಸ್ಕೊಂಡಿದ್ದೇವೆ. ಈಗ ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ತಗೊಂಡು ನಾವು ನೀರನ್ನ ಬಿಡಬೇಕಾಗ್ತದೆ ತಿಳ್ಕೊಂಡು ಡಗಾರಂದ್ರವಾಗಿ ಹೇಳಿದ್ದಾರೆ. ಅಂದ್ರೆ ಇವತ್ತ ನೀರನ್ನ ಮಾರ್ಕೊಂಡು ಇವತ್ತು ಹಣವನ್ನು ಗಳಿಸ್ತಾ ಇದ್ದಾರೆ ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಜನಪ್ರತಿನಿಧಿಗಳು. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ರೈತ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ. 8 ಮಂದಿ MLA ಒಬ್ರು ಸಚಿವರಾಗಿದ್ದಾರೆ, ಜಿಲ್ಲಾ ಉದ್ಯೋಗ ಸಚಿವರು, ಅದರಲ್ಲಿ ಒಬ್ಬ ಸಂಸದರು, MP. ನಿಮಗೇನಾದರೂ ಜಿಲ್ಲೆಯ ರೈತರ ಬಗ್ಗೆ ನಿಮ್ಗೆ ಅಭಿಮಾನ ಮತ್ತು ಕಳಕಳಿ ಇತ್ತಂದ್ರೆ ಕೇಂದ್ರ ಸರ್ಕಾರ ಮುಂದಾಗಿ ಶಂಕ ಹೊಡೆಯಲ್ಲಿ 524 ನೀರು ನಿಲ್ಲಿಸಬೇಕು. ನ್ಯಾಯಾಧಿಕರಣ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ 2ನೇ ನ್ಯಾಯಾಧಿಕರಣ 2010ರಲ್ಲಿ ಮಧ್ಯಂತರ ತೀರ್ಪು ಕೊಟ್ಟು ಇಂಟರ್ವ್ಯೂ ಮಾಡ್ತು. ಅದರ ಮೇಲೆ ಮತ್ತೆ ಮಹಾರಾಷ್ಟ್ರ ಸರ್ಕಾರ ಸುಮ್ಮನಿಲ್ಲ. ಮತ್ತೆ ಅವರು ಪರಿಷ್ಕರಣೆಗೆ ನ್ಯಾಯಾಲಯಕ್ಕೆ ಹೋದ್ರು. ಅವಾಗ ನ್ಯಾಯಾಲಯ ಸ್ಪಷ್ಟ ಹೇಳ್ತು, ನಿಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿ ತಿಳ್ಕೊಂಡೇಳಿ 2013ರಲ್ಲಿ ಫೈನಲ್ ಜಜ್ಮೆಂಟ್ ಕೊಡ್ತು. 524.256ಕ್ಕೆ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನ ನೀವು ಹೆಚ್ಚಿಸಲಿಕ್ಕೆ ಏಟನ್ನು ಅಳವಡಿಸಲು ತಿಳ್ಕೊಂಡೇಳಿ 13ರಲ್ಲೇ ತೀರ್ಪಾದ್ರೆ ಇವತ್ತು 2026 13 ವರ್ಷ ಆಯ್ತು. ಯಾವ ಮಕ್ಕಳಿಗೆ